ರಾಜ್ಯದಲ್ಲಿ ಮುಂಗಾರು ಮತ್ತೆ ಬಿರುಸಾಗಿದೆ. ಬೆಳಗಾವಿಯಲ್ಲಿ ಅಬ್ಬರಿಸುತ್ತಿರುವ ಮಳೆಯಿಂದ ಕೃಷ್ಣೆ ಭೋರ್ಗರೆಯುತ್ತಿದ್ದಾಳೆ. ಇತ್ತ ಹಾಸನದಲ್ಲಿ ಮಳೆಯ ಹೊಡೆತಕ್ಕೆ ಮನೆ ಕುಸಿದು ಬಿದ್ದಿದೆ. ಇನ್ನು ಉತ್ತರ ಕನ್ನಡ ಕೂಡ ತತ್ತರಿಸಿ ಹೋಗಿದೆ. ಬೆಳಗಾವಿಯ ಚೆನ್ನಮ್ಮ ವೃತ್ತದ ಬಳಿಯೇ ಸಾಕಷ್ಟು ಪ್ರಮಾಣದಲ್ಲಿ ನೀರು ಬಂದಿರುವಂತದ್ದು. ರಸ್ತೆಗಳು ನದಿಯಂತಾಗಿವೆ. ಕಡಲು ಪ್ರಕ್ಷುಬ್ಧಗೊಂಡಿದೆ. ಜಮೀನುಗಳೆಲ್ಲ ಜಲಾವೃತಗೊಂಡಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ. ಮಳೆ ಹೊಡೆತಕ್ಕೆ ರಾಜ್ಯದ ಹಲವೆಡೆ ಅವಾಂತರ ಸೃಷ್ಟಿಯಾಗಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಮುಂದುವರಿದ ವರುಣನ ಆರ್ಭಟ. 2 ತಾಲೂಕಿನ ಅಂಗನವಾಡಿ ಶಾಲಾ ಕಾಲೇಜುಗಳಿಗೆ ನಾಳೆ ರಜೆ. ಮಳೆ ಮಳೆ ಮಳೆ. ಬೆಳಗಾವಿಯ ಹಲವೆಡೆ ಧಾರಾಕಾರವಾಗಿ ಮಳೆ ಸುರಿಯುತ್ತಿದೆ. ಭಾರೀ ಮಳೆಯಿಂದ ಬೆಳಗಾವಿ ನಗರದ ಜಿಲ್ಲಾಸ್ಪತ್ರೆ ರಸ್ತೆ ಇವತ್ತು ನದಿಯಂತಾಗಿತ್ತು. ಚರಂಡಿ ವ್ಯವಸ್ಥೆ ಸರಿ ಇಲ್ಲದಿದ್ದರಿಂದ ರಸ್ತೆ ಮೇಲೆಲ್ಲ ನೀರು ನಿಂತಿತ್ತು. ಪಾಲಿಕೆ ಅಧಿಕಾರಿಗಳು ಜನಪ್ರತಿನಿಧಿಗಳಿಗೆ ಜನರು ಹಿಡಿಶಾಪ ಹಾಕಿದ್ರು. ಬೆಳಗಾವಿಯ ಚೆನ್ನಮ್ಮ ವೃತ್ತದ ಬಳಿಯೇ ಸಾಕಷ್ಟು ಪ್ರಮಾಣದಲ್ಲಿ ನೀರು ಬಂದಿರುವಂಥದ್ದು. ಇದರಿಂದ ವಾಹನ ಸವಾರರೆಲ್ಲರೂ ಕೂಡ ಈಗಾಗಲೇ ಪರದಾಟವನ್ನು ನಡೆಸ್ತಾ ಇರುವಂಥದ್ದು. ಒಂದು ಕಡೆ ನೀರು ಹೋಗೋಕ್ಕೆ ಖುದ್ದು ಆಟೋ ಡ್ರೈವರ್ಗಳು ಇಲ್ಲಿ ಸ್ವಚ್ಛಗೊಳಿಸ್ತಾ ಇರುವಂಥದ್ದನ್ನು ಕೂಡ ಗಮನಿಸಬಹುದಾಗಿದೆ. ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಇದೇ ರಸ್ತೆಯಲ್ಲಿ ಓಡಾಟವನ್ನು ನಡೆಸಿದರೂ ಕೂಡ ಕಂಡು ಕಾಣದಂತೆ ಇರುವಂಥದ್ದು ಇಲ್ಲಿರುವಂಥ ಸ್ಥಳೀಯರ ಆಕ್ರೋಶಕ್ಕೂ ಕೂಡ ಕಾರಣವಾಗಿರುವಂಥದ್ದು. ಜಿಲ್ಲೆಯ ಖಾನಾಪುರ, ಕಿತ್ತೂರು, ಗೋಕಾಕ್ ತಾಲೂಕಿನಲ್ಲಿ ಮಳೆ ಪ್ರತಾಪ ಮುಂದುವರೆದಿದೆ. ನಿನ್ನೆಯಿಂದ ಸುರಿಯುತ್ತಿರುವ ಮಳೆಗೆ ಭತ್ತದ ಗದ್ದೆಗಳು ಜಲಾವೃತಗೊಂಡಿವೆ. ಇನ್ನು ನಾಳೆ ಕೂಡ ಬೆಳಗಾವಿ, ಖಾನಾಪುರ ತಾಲೂಕಿನಲ್ಲಿ ಮಳೆಯಾಗುವ ಸಂಭವವಿದ್ದು 2 ತಾಲೂಕಿನ ಅಂಗನವಾಡಿಗಳು ಹಾಗೂ ಶಾಲಾ ಕಾಲೇಜುಗಳಿಗೆ ಜಿಲ್ಲಾಧಿಕಾರಿ ರಜೆ ಘೋಷಿಸಿದ್ದಾರೆ. ಇನ್ನು ಕೃಷ್ಣಾ ನದಿ ಒಳಹರಿವಿನ ಪ್ರಮಾಣ 1,10,000 ಕ್ಯೂಸೆಕ್ ತಲುಪಿದೆ. ಕೃಷ್ಣಾ, ದೂದ್ಗಂಗಾ, ವೇದ್ಗಂಗಾ ನದಿಗಳು ಅಪಾಯದ ಮಟ್ಟ ಮೀರಿ ಹರಿಯುತ್ತಿದ್ದು ಚಿಕ್ಕೋಡಿ ಉಪವಿಭಾಗ ವ್ಯಾಪ್ತಿಯಲ್ಲಿ 8 ಸೇತುವೆಗಳು ಮುಳುಗಿವೆ. ಹಾಸನದಲ್ಲಿ ಮಳೆ ಹೊಡೆತಕ್ಕೆ ಕುಸಿದು ಬಿದ್ದ ಮನೆ. ನಿರಂತರ ಮಳೆಗೆ ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕಿನ ಹೆತ್ತೂರಿನಲ್ಲಿ ಮನೆಯೊಂದು ಕುಸಿದು ಬಿದ್ದಿದೆ. ಇದ್ದೊಂದು ಸೂರು ಧರೆಗುರುಳಿದ್ದು ಗೌರಮ್ಮ ಅನ್ನೋರು ಕಂಗಾಲಾಗಿದ್ದಾರೆ. ಇಷ್ಟೇ ಅಲ್ಲ, ಜಡಿ ಮಳೆಗೆ ಸಕಲೇಶಪುರ, ಆನೆಮಹಲ್, ದೋಣಿಗಲ್ ಬಳಿ ಹೈವೇಯ ತಡೆಗೋಡೆ ಕೊಚ್ಚಿ ಹೋಗಿದೆ. 100 ಮೀಟರ್ ಉದ್ದದ ಗೇಬಿಯಲ್ ವಾಲ್ ಹಾಳಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಹಲವೆಡೆಯೂ ಮಳೆ ಅಬ್ಬರಿಸುತ್ತಿದೆ. ಜೊಯ್ಡಾದ ರಾಮನಗರದಲ್ಲಿ ಹಲವು ಅಂಗಡಿಗಳಿಗೆ ಮಳೆ ನೀರು ನುಗ್ಗಿತ್ತು. ಇನ್ನು ಕಾರವಾರದ ಠಾಗೂರ್ ಕಡಲ ತೀರದಲ್ಲಿ ಅಬ್ಬರದ ಗಾಳಿ ಮಳೆಗೆ ಮೀನುಗಾರಿಕಾ ಸಣ್ಣ ಬೋಟ್ ಕೊಚ್ಚಿ ಹೋಗಿದೆ. ಮೀನುಗಾರರ ಶೆಡ್ಗಳು, ಬೋಟ್ಗಳಿಗೂ ಹಾನಿಯಾಗಿದೆ. ಬ್ಯೂರೋ ರಿಪೋರ್ಟ್, TV9.